ಮೆಡಿಕಲ್ ಫೀಲ್ಡು ತೀರಾ ಕಮರ್ಷಿಯಲ್ ಅನ್ನುವಂತಹ ವಿಚಾರಕ್ಕೆ ಬಂದುಬಿಟ್ಟಿದೆ. ನಿಸ್ವಾರ್ಥವಾಗಿ ನಾನು ಫಾರ್ಮಲ್ಲ ಗೌರ್ಮೆಂಟ್ ಫ್ರೀಯಾಗಿ ಕೊಟ್ಟು ಜನಕ್ಕೆ ಅದನ್ನು ರೀಚ್ ಮಾಡಬೇಕು. ನ್ಯೂಸ್ ಮಲ್ನಾಡ ಎಲ್ಲ ವೀಕ್ಷಕರಿಗೆ ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂತಹ ಡಾಕ್ಟರ್ ಖ್ಯಾತ ವೆರಿಕೋಸ್ ವೇನ್ಸ್ ತಜ್ಞರು. ನಾವು ಈ ಹಿಂದೆ ಕೂಡ ನಮ್ಮ ಚಾನಲ್ನಲ್ಲಿ ಅವರ ಸಂದರ್ಶನವನ್ನು ಮಾಡಿದ್ವಿ. ಅವರಿಂದ ವೆರಿಕೋಸ್ ವೇನ್ ಹೇಗೆ ಬರುತ್ತೆ, ಇದಕ್ಕೆ ಯಾವ ಹಂತದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು, ಇದು ಎಷ್ಟು ಮಾರಣಾಂತಿಕ ಕಾಯಿಲೆ, ಈ ಕುರಿತಾಗಿ ಹಲವಷ್ಟು ವಿಚಾರಗಳನ್ನು ಹಳೆ ಎಪಿಸೋಡ್ಗಳಲ್ಲಿ ಕೂಡ ಅವ್ರ ಜೊತೆ ಇಂಟರ್ವ್ಯೂನಲ್ಲಿ ನಾವು ತಿಳ್ಕೊಂಡಿದ್ವಿ. ಬಹುಶಃ ಇದು ಎರಡನೇ ಇಂಟರ್ವ್ಯೂ ಅನಿಸುತ್ತೆ. ಯಾಕೆ ಎರಡನೇ ಇಂಟರ್ವ್ಯೂ ಅನ್ನೋವಂಥ ಪ್ರಶ್ನೆ ಅನೇಕರಲ್ಲಿ ಮೂಡಬಹುದು. ಆದರೆ ಡಾಕ್ಟರ್ ಉರಾಳ್ ಅವರು ಏನು ಈ ವೆರಿಕೋಸ್ ವೇನ್ಸ್ಗೆ ಕುರಿತಂತೆ ಏನು ಅದರ ರಿಸರ್ಚ್ ಆಗಿರಬಹುದು, ಈ ವಿಚಾರವನ್ನು ಎಲ್ಲೋ ಒಂದು ಕಡೆ ಇವತ್ತು ಹೆಂಗಾಗಿದೆ ಅಂದರೆ ಮೆಡಿಕಲ್ ಫೀಲ್ಡು ತೀರಾ ಕಮರ್ಷಿಯಲ್ ಅನ್ನುವಂತಹ ವಿಚಾರಕ್ಕೆ ಬಂದುಬಿಟ್ಟಿದೆ. ಜನರಲ್ಲಿ ಮಾತಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮೆಡಿಕಲ್ ಫೀಲ್ಡ್ ಕಮರ್ಷಿಯಲ್ ಆಗಿದೆ, ಹೋದರೆ ವಸೂಲಿ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಜನ ಮಾತಾಡ್ತಾ ಇರ್ತಾರೆ. ಆದರೆ ಡಾಕ್ಟರ್ ಉರಾಳ್ ಅವರು ವೆರಿಕೋಸ್ ವೇನ್ಸ್ಗೆ ಏನು ಒಂದು ಪರಿಹಾರವನ್ನು ಕಂಡುಹಿಡಿದಿದ್ರು ಅವರ ರಿಸರ್ಚ್ನ ಮೂಲಕ. ಈಗ ಅದೇ ರಿಸರ್ಚನ್ನು ಅದೇ ಇಂಟ್ರೆಸ್ಟ್ನಲ್ಲಿ ಈಗಲೂ ಕೂಡ ಮುಂದುವರಿಸಿರುವಂಥದ್ದು. ಆ ರಿಸರ್ಚ್ ಎಲ್ಲಿ ತನಕ ಬಂದಿದೆ ಆ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಡಾಕ್ಟರ್ ಉರಾಳ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್, ಈಗ ಕಳೆದ ಒಂದಿಷ್ಟು ರೀಸೆಂಟ್ ಡೇಸ್ನಲ್ಲಿ ತಾವು ಒಂದಿಷ್ಟು ಆಯುಷ್ ಮಿನಿಸ್ಟ್ರಿಯ ಒಂದು ರಿಸರ್ಚ್ ಪ್ರೋಗ್ರಾಮ್ನ ಮೀಟಿಂಗ್ನಲ್ಲಿ ಕೂಡ ಅಟೆಂಡ್ ಆಗ್ತೀರಾ. ಅದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪ್ರೋಗ್ರಾಮ್. ಸೊ ಅದು ನಿಮ್ಗೆ ಹೇಗೆ ಕರೆ ಬಂತು, ಅದು ಯಾವ ರೀತಿ ಸರ್, ಅದು ರಿಸರ್ಚ್ ಅಂದರೆ ಏನು, ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಸರ್? ಸರ್, ನಮ್ಮ ಆಯುಷ್ ಮಿನಿಸ್ಟ್ರಿ ಅವರದೊಂದು CCRS ಅಂತ ಒಂದು ವಿಂಗ್ ಇದೆ. ಅದ್ರ ಉದ್ದೇಶ ಏನಂದರೆ, ನಮ್ಮಂಥ ಆಯುರ್ವೇದ ಡಾಕ್ಟರ್ ತುಂಬ ಔಷಧಿ ಇರ್ತದೆ, ಅಥವಾ ಒಂದು ಸಿಂಗಲ್ ಡ್ರಗ್ ಅಥವಾ ಅದು ವರ್ಕ್ ಆಗ್ತಾ ಇರುತ್ತೆ, ಬಟ್ ಹೇಗೆ ವರ್ಕ್ ಆಗುತ್ತಂತ ಅದು ಗೊತ್ತಿರೋದಿಲ್ಲ. ಅಂಥ ಔಷಧಿ ಬಗ್ಗೆ ಸಂಶೋಧನೆ ಮಾಡಲಿಕ್ಕೊಂದು ಅದು CCRS ಅದು ಕಾಲ್ ಫಾರ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಅಲ್ಲಿ ಒಂದು ಅಂದರೆ ಎಲ್ಲದಕ್ಕಲ್ಲ, ಒಂದು ವಿಶೇಷವಾದಂಥ ಕಾಯಿಲೆಗೆ ಅಥವಾ ವಿಶೇಷವಾದ ಔಷಧ ಗಿಡಮೂಲಿಕೆ ಇದ್ದರೆ ಅದ್ರ ಬಗ್ಗೆ ರಿಸರ್ಚಿಗೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಸರ್, ಅದಕ್ಕೇನಾದರೂ ಆಯ್ಕೆಗೆ ಈ ಮಾನದಂಡ ಅಂತ ಇದೆಯಾ, ಹೇಗೆ ಆಯ್ಕೆ ಮಾಡ್ತಾರೆ ಅಂತ? ಆಯ್ಕೆ ಅಂದರೆ ನಾವು ಫಸ್ಟಲ್ಲಿ ಅವ್ರದ್ದು ನಾವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಂದರೆ ಹೊಸ ಸಂಶೋಧನೆ ಮಾಡಿದಾಗ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾವು ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಡೆಲ್ಲಿಯಿಂದ ಬರ್ತಾರೆ. ನಮ್ಮದು ರಿಸರ್ಚ್ ಅಥವಾ ಯುನೀಕ್ ರಿಸರ್ಚ್ ಆಗಿದ್ರೆ ಮಾತ್ರ ಬರ್ತಾರೆ. ಬಂದು ನಮ್ಮದು ಇದೆಲ್ಲ ನೋಡಿಕೊಂಡು ಮತ್ತು ನಮ್ಮ ಸಂಶೋಧನೆ ಜನಕ್ಕೆ ಬೇಕಾಗಂದರೆ ಹೊಸದಾಗಿದ್ದರೆ ಅವ್ರಿಗೆ ಒಂದು 3-4 ಮೀಟಿಂಗ್ ಇರ್ತದೆ ಹೈಯರ್ ಲೆವೆಲ್ಲು. 3-4 ಮೀಟಿಂಗ್ ಮಾಡಿದಾಗ ನೆಕ್ಸ್ಟು ಅದನ್ನು ಅವರು ನಮ್ಮ ರಿಸರ್ಚಿಗೆ ಅವರು ಸ್ಪಾನ್ಸರ್ ಮಾಡ್ತಾರೆ. ಸರ್, ಅದು ಮೀಟಿಂಗ್ ಅಂತ ಹೇಳಿದ್ರಿ, ಆ ಮೀಟಿಂಗ್ ಯಾವ ರೀತಿಯಾಗಿರುತ್ತೆ, ಮತ್ತು ಆಯುಷ್ ಮಿನಿಸ್ಟ್ರಿ ಅವರು ಯಾರೆಲ್ಲ ಅದರಲ್ಲಿ ಭಾಗವಹಿಸಿರ್ತಾರೆ, ಹೇಗಿರುತ್ತೆ ಸರ್ ಅದು ಮೀಟಿಂಗ್? ಅದು CCRS ಇರ್ತಾರೆ, DG ಅಂತ ಒಂದು 8 ಜನ ಇರ್ತಾರೆ ಅಲ್ಲಿ. ಅವರು DG MD ಟೋಟಲಿ ಎಲ್ಲ ಸ್ಟೇಟಿಂದ ಅಲ್ಲಿ ಡಾಕ್ಟರ್ ಇರ್ತಾರೆ. ಅಂದರೆ ನಮ್ಮ ಪ್ರತಿಯೊಂದು ಸ್ಟೇಟಲ್ಲೂ ಆಯುಷ್ ಮಿನಿಸ್ಟ್ರಿಯಿಂದ ಒಂದು ವಿಂಗ್ ಇರ್ತದೆ. ಅಲ್ಲಿ ಮೀಟಿಂಗ್ ಆಗಿ ಮತ್ತು ಅಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತೇವೆ. ಅಂದರೆ ನಮ್ಮದು ಡಿಸ್ಕಷನ್ ಮಾಡಿ ಆಮೇಲೆ ಅವರು ಅಪ್ರೂವಲ್ ಕೊಡ್ತಾರೆ. ಈಗ ಬೇಸಿಕ್ಕಾಗಿ ಒಂದೀಗ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಮುಂದುವರಿಸ್ತಾರೆ. ಇದರಿಂದ ವೈದ್ಯರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ? ಅಥವಾ ಈಗ ಅನೇಕರು ನಾನು ನೋಡಿದ್ದೀವಿ, ವೆರಿಕೋಸ್ ವೇನ್ಸು ನಾವು ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತೀವಿ ಅಂತ ತುಂಬ ಜನ ವೈದ್ಯರು ಈಗೀಗ ಬರ್ತಾ ಇದ್ದಾರೆ. ಸೊ ನೀವು ಆಯುರ್ವೇದದಲ್ಲಿ ಈ ಹಿಂದೆ ಕೂಡ ರಿಸರ್ಚ್ ಮಾಡಿದವರು. ಸೊ ನಿಮ್ಗೆ ಇದು ಯಾವ ರೀತಿಯಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ, ಅಥವಾ ಒಬ್ಬ ಡಾಕ್ಟರ್ಗೆ ಇದು ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಅಂತ ಸರ್? ಇದೊಂದು ಅತ್ಯುತ್ತಮವಾದ ಒಂದು ಮೂಮೆಂಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ. ಒಂದು ನಮ್ಮಂಥ ವೈದ್ಯರಿಗೆ ಆಯುರ್ವೇದಕ್ಕೆ ಒಂದು ಗುಡ್ ಮೂಮೆಂಟ್ ಇದು. ಯಾಕೆಂದರೆ ಈಗ ವೆರಿಕೋಸ್ ನಾನೀಗ ಟೋಟಲಿ ಒಂದು 10,000 ಜನ ಕಡಿಮೆ ಮಾಡಿದ್ದೇನೆ ವಿತ್ ಡಾಕ್ಯುಮೆಂಟ್. ಬಟ್ ಅದನ್ನು ಬೇರೆ ಡಾಕ್ಟರ್ ಹತ್ರ ಹೇಳಿದಾಗ ಅವರು ಒಪ್ತಾರೆ, ಬಟ್ ಅವರಿಗೆ ಎವಿಡೆನ್ಸ್ ಬೇಕು. ಈಗ ನಾವು ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ.
ಓನ್ಲಿ ಪೇಷಂಟ್ ಕಡಿಮೆ ಆಗಿದೆ ಜಸ್ಟ್ ಉಂಟು, ಬಟ್ ಹ್ಯಾವ್ ಇಟ್ ರಿಡ್ಯೂಸ್ಡು, ಯಾವ ಇದರಲ್ಲಿ ಗುಣ ಆಯಿತು ಅಂತ ಕಡಿಮೆ ಆಯಿತು ಅಂತ ನಮ್ಮ ಹತ್ರ ಏನು ಡಾಕ್ಯುಮೆಂಟೇಷನ್ ಇಲ್ಲ. ಅಂದರೆ ಕೆಲವು ಎಕ್ಸಾಂಪಲ್ ಈಗ ನಮ್ಮಲ್ಲಿ ತುಂಬ ಒಳ್ಳೆ ಔಷಧಿ ಉಂಟು. ಈಗ ಈವನ್ ಜಾಂಡೀಸು ಕೆಲವೆಲ್ಲ ಈಗ ಮತ್ತು ಈಗ ಎಕ್ಸಾಂಪಲ್ ಈಗ ನಿಮ್ಗೆ ಗೊತ್ತಿರ್ಬೋದು, ಈಗ ಯಾವುದು ಮಲೇರಿಯಾಕ್ಕೆ ಅದನ್ನು ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಕ್ಲೋರೋಕ್ವಿನ್. ಮತ್ತು ನಿಮಗೀಗ ಡೆಂಗ್ಯೂ ಜ್ವರ ಬಂದಾಗ ಪ್ಲೇಟೆಡ್ ಕಮ್ಮಿ ಆದಾಗ ಪಪ್ಪಾಯ ಲೀಫ್ ಎಕ್ಸ್ಟ್ರಾಕ್ಟ್ ಕೊಡ್ತಾರೆ. ಅದಕ್ಕಷ್ಟು ಪಪ್ಪಾಯ ಲೀಫ್ ಅಷ್ಟು ಪ್ಲೇಟ್ಲೆಟ್ ಜಾಸ್ತಿ ಮಾಡುವಂಥ ಔಷಧಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಅದು ಆಯುರ್ವೇದ. ಅಂಥ ತುಂಬ ಔಷಧಿ ಉಂಟು ನಮ್ಮ ಆಯುರ್ವೇದದಲ್ಲಿ, ಬಟ್ ಯಾರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಲಿಲ್ಲ, ಮಾಡಲಿಕ್ಕೂ ಬಿಡಲೂ ಇಲ್ಲ. ಈಗ ಒಳ್ಳೆ ಪ್ಲ್ಯಾಟ್ಫಾರ್ಮು ನಮ್ಮಂಥವ್ರಿಗೆ ಮತ್ತು ಆಯುರ್ವೇದಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಈಗ ರಿಸರ್ಚ್ ಅಂತ ಬಂದಾಗ ಅದರಲ್ಲಿ ಯಾವೆಲ್ಲ ಹಂತಗಳಿರುತ್ತೆ? ಈಗ ಬಂದಿರುವಂಥ ವೈದ್ಯರು ಅನೇಕರಿಗೆ ಈಗ ಕಾಲ್ ಬಂದಿರುತ್ತೆ, ಸೊ ಅವರು ಮೀಟಿಂಗ್ ಅಟೆಂಡ್ ಆಗಿರ್ತಾರೆ, ಅವ್ರಿಗೆ ಈಗೇನಾದರೂ ಸೆಲೆಕ್ಷನ್ ಅಂತ ಇರುತ್ತೆ, ಅದರಲ್ಲಿ ಅದು ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ? ಸೆಲೆಕ್ಷನ್ ಅಂದರೆ ಅವರಿಗೆ ಒಂದು ಯಾವುದೋ ಒಂದು ಹೊಸದಾಗಿರಬೇಕು. ಈಗ ಎಲ್ಲದಕ್ಕೂ ಅವರು ಕೊಡೋಲ್ಲ. ಈಗ ವೆರಿಕೋಸ್ ವೇನ್ ಫೀಲ್ಡು ಇದುವರೆಗೆ ನಾನು ಪ್ರಕಾರ ಯಾರೂ ರಿಸರ್ಚ್ ಮಾಡಿಲ್ಲ. ಮಾಡರ್ನ್ ಸೈನ್ಸ್ ಅವರು ಇದನ್ನು ರಿಸರ್ಚ್ ಮಾಡಿ ಡೆಡ್ ಸೈನ್ಸ್ ಅಂತ ಕನ್ಸಿಡರ್ ಮಾಡಿ ರಿಸರ್ಚ್ ಫುಲ್ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಫೀಲ್ಡಿಗೆ ಯಾರೂ ರಿಸರ್ಚ್ ಅಂತೇಳಿ ಯಾರೂ ಮಾಡಿಲ್ಲ. ನಂದೀಗ ಟೋಟಲಿ 10,000 ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಿಗೋಸ್ಕರ ಅವರಿಗೆ ಒಂದು ಇಂಪ್ರೆಷನ್ ಬಂದಿದೆ. ಮತ್ತು ಇದೊಂದು ಹೊಸ ಫೀಲ್ಡ್. ವೆರಿಕೋಸ್ ಒಂದೇ ಅಲ್ಲ, ಇದೊಂದು ವೆರಿಕೋಸ್ ಒಂದು ರಿಸರ್ಚ್ ಮೆಡಿಸಿನ್ನು ವೆರಿಕೋಸ್ ಒಂದಿಗೆ ಆಗೋದಿಲ್ಲ. ಅದು ಮೇಯ್ನಾಗಿ ವೀನಸ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಆ ವೀನಸ್ ಸರ್ಕ್ಯುಲೇಷನ್ ನಿಮ್ಮ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಇದೀಗ ಮೇಯ್ನಾಗಿ ಈಗ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರೆ. ಒಂದು 30 ವೀನಸ್ ಅಲ್ಸರ್ ಪೇಷಂಟು, 30 CVI ಕೇಸು, 1 ಇಯರ್ ಪ್ರಾಜೆಕ್ಟ್ ಇದು. ನಾವೀಗ ಬೇಸಿಕ್ಕಾಗಿ ನಾವೀಗ ಕೆಲವು ಮಿನಿಮಮ್ ಬ್ಲಡ್ ಟೆಸ್ಟ್ ಮತ್ತು ಬಿಫೋರ್ ಆಫ್ಟರ್ ಸ್ಕ್ಯಾನಿಂಗ್ ಮಾಡ್ತೇವೆ. ಅದು ರಿಸಲ್ಟ್ ಮೇಲೆ ನೆಕ್ಸ್ಟ್ ಅದನ್ನು ಪಬ್ಲಿಕೇಶನ್ ಮಾಡ್ತಾರೆ, ಗೌರ್ಮೆಂಟಲ್ಲಿ ಪಬ್ಲಿಕೇಶನ್ ಮಾಡ್ತಾರೆ ಜರ್ನಲ್ಸಲ್ಲಿ. ನೆಕ್ಸ್ಟ್ ಲೆವೆಲ್ ಅಂದರೆ ಆ್ಯಸ್ ಪರ್ ಅವ್ರದ್ದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದರೆ ನೆಕ್ಸ್ಟ್ ಅನ್ಲಿಮಿಟೆಡ್ ಗ್ರ್ಯಾಂಟ್ ಕೊಟ್ಟು ರಿಸರ್ಚನ್ನು ಸಪೋರ್ಟ್ ಮಾಡ್ತಾರೆ. ನಾವು ಅವರಿಗೆ ಹೇಳಿದ್ದೇನೆ, ಐ ವಾಂಟ್ ಮೊಲಿಕ್ಯುಲರ್ ಸ್ಟಡಿ. ನನ್ನ ಔಷಧ ಫೇಸ್ 3 ಮಾಡ್ಯುಲೇಷನ್ ಮಾಡ್ತದೆ. ಅದು ಯಾವುದೂ ಆ ಥರ ಔಷಧಿ ಇಲ್ಲ ಅಂತ. ಎಕ್ಸಾಂಪಲ್ ಅಂದರೆ ಈಗ ಆಫ್ಟರ್ 40 ಇಯರ್ ಮೈಟೋಸಿಸ್ ಸ್ಟಾಪ್ ಆಗುತ್ತೆ, ಅಂದರೆ ಸೆಲ್ಸ್ ರೆಪ್ಲಿಕೇಶನ್ನು ಸ್ಟಾಪ್ ಆಗಿ ಏಜಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬಟ್ ನನ್ನ ವೆರಿಕೋಸ್ ಸಿರಪ್ಪಿಂದ ಆ ರೆಪ್ಲಿಕೇಶನ್ನು ಕಂಟಿನ್ಯೂ ಆಗುತ್ತೆ. ಆವಾಗ ಅದು ಏಜಿಂಗ್ ಪ್ರೊಸೆಸ್ ಕಮ್ಮಿ ಆಗುತ್ತೆ. ಮತ್ತು ನಾವು ನನ್ನ ಸೆಲ್ ರಿಮಾಡ್ಯುಲೇಷನ್ನು ನಾ ಹೇಳಿದಾಗ ರಿಸಲ್ಟ್ ಬಂದರೆ ನಾವು ಬೇರೆ ಇದಕ್ಕೆಲ್ಲ ನಾವು ಉಪಯೋಗಿಸ್ಕೋಬೋದು. ಈ ಮೆಡಿಸಿನ್ನ ನಾವು ಎಲ್ಲ ಕಾಯಿಲೆಗೂ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಮೊದಲ ಹಂತದಲ್ಲಿ ತಾವೇನು ಮೀಟಿಂಗ್ ಅಟೆಂಡ್ ಆಗ್ತೀರಾ, ಆಗ ಆಯುಷ್ ಮಿನಿಸ್ಟ್ರಿ ಅವರು ಏನು ಅಲ್ಲಿ ಬಂದಿರ್ತಾರೆ, ಅವರು ನಿಮಗೆ ಏನು ಕೇಳಿದ್ರು ಮತ್ತು ನಿಮ್ಮ ರಿಸರ್ಚ್ ಬಗ್ಗೆ ಅವರು ಯಾವ ರೀತಿಯಾಗಿ ಹೇಳಿದರು, ಏನು ಒಪಿನಿಯನ್ ಹೇಳಿದರು ಅಂತ? ಈಗ ನಮ್ಮ ಆಯುಷ್ ಮಿನಿಸ್ಟ್ರಿಯಿಂದ ರಿಸರ್ಚು ಆಲ್ ಓವರ್ ಇಂಡಿಯಾ ಅಪ್ಲಿಕೇಶನ್ ಆಗ್ತಾರೆ. ಅಂದರೆ ಅವ್ರು ಸೆಲೆಕ್ಷನ್ ಮಾಡುವಾಗ ಒಂದು ಎಲ್ಲರಿಗೂ ಅಂದರೆ ಯುನೀಕ್ ಆಗಿರಬೇಕು, ಮತ್ತು ಸಂಸ್ಥೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಮತ್ತು ಅವ್ರು ಮಾಡುವಂಥ ರಿಸರ್ಚು ಅದು ಪರ್ಟಿಕ್ಯುಲರ್ ಆಗಿರಬೇಕು. ಬಟ್ ಎಲ್ಲದಕ್ಕೂ ಅವ್ರು ಕೊಡಲಿಕ್ಕೆ ಹೋಗೋದಿಲ್ಲ. ಒಂದು ಮಿನಿಮಮ್ ನನಗೊಂದು 4 ಮೀಟಿಂಗ್ ಆಗಿದೆ, ವೆಬ್ ಮೀಟಿಂಗು. ಅವರಿಗೆ ಇಂಪ್ರೆಸ್ ಆದರೆ ಮಾತ್ರ ಅವರು ಅಪ್ರೂವಲ್ ಕೊಡ್ತಾರೆ. ಅವರಿಗೆ ಮೊದಲಾಗಿ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರೆ. ನಾವೀಗ ಔಷಧಿ ವರ್ಕ್ ಮಾಡ್ತಿಲ್ವ ನೋಡ್ಕೊಳ್ಳಿಕ್ಕೆ 1 ಇಯರ್ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರೆ. ಅದು ಆದಮೇಲೆ ರಿಸಲ್ಟು ಆ್ಯಸ್ ಪರ್ ಅವ್ರ ಎಕ್ಸ್ಪೆಕ್ಟೇಷನ್ ಬಂದರೆ ನೆಕ್ಸ್ಟ್ ಲೆವೆಲ್ ರಿಸರ್ಚ್ ನಾವು ಸ್ಟಾರ್ಟ್ ಮಾಡ್ಬೋದು. ಸರ್, ಈಗ ಇಲ್ಲಿ ತನಕ ತಾವೇನು ರಿಸರ್ಚ್ ಮಾಡಿದ್ದೀರಾ, ಅದರಲ್ಲಿ ಎಷ್ಟು ಜನಕ್ಕೆ ಗುಣಮುಖರಾಗಿದ್ದಾರೆ, ಆ ಮೆಡಿಸಿನ್ ಯಾವ ರೀತಿಯ ಕೆಲಸ ಮಾಡಿದೆ ಅಂತ? ಸರ್, ನಾನು ಟೋಟಲಿ ನಾನು 7 ವರ್ಷದಲ್ಲಿ 10,000 ಪೇಷಂಟ್ ಟ್ರೀಟ್ ಮಾಡಿದ್ದೇನೆ. ನಾನು ನನ್ನ ಪರ್ಸ್ನಲಿ ಮತ್ತು ನಮ್ಮ ಬ್ರ್ಯಾಂಚಸ್ಸಿಂದ. ಅದರಲ್ಲಿ ಟೋಟಲಿ ನನಗೊಂದು 80% ರಿಸಲ್ಟ್ ನನಗೆ ಬಂದಿದೆ. ಬಟ್ ನನ್ನಲ್ಲಿ ಬರೋ ಪೇಷಂಟ್ ಎಲ್ಲ ಒಟ್ಟು 5th ಗ್ರೇಡ್, ಅಂದರೆ ಅಲ್ಸರ್ ಆದ ಪೇಷಂಟೇ. ಮತ್ತು ಅಲ್ಸರ್ ಆಗಿ ಒಂದು ತುಂಬ 3-4 ವರ್ಷ ಆಗಿರುತ್ತೆ. ಅದು ತುಂಬ ಕಷ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಅಂಥ ಪೇಷಂಟಿಗೆ ನಾನು ಅಲ್ಸರ್ ಫುಲ್ ಗುಣ ಮಾಡಿಕೊಟ್ಟಿದ್ದೇನೆ. ಮತ್ತು CVI ಅಂದರೆ CVI ಕೇಸ್ ಭಾಳ ಕಷ್ಟ. ಅಂದರೆ ಯಾವಾಗ ಕಾಲಿಂದ ರಕ್ತ ಹಾರ್ಟಿಗೆ ಹೋಗೋದಿಲ್ಲೋ ದಟ್ ಇಸ್ ಕಾಲ್ಡ್ CVI, ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಿ ಅಂತ. ಅದು ನಿಮ್ಮ ತುಂಬ ಕಾಯಿಲೆ ಕಾರಣ. ನಿಮ್ಗೆ ಯಾವಾಗ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೋ
ಹಾರ್ಟ್ ಲೋಡ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ, ಹಾರ್ಟು ಪ್ರಾಬ್ಲಮ್ ಆಗುತ್ತೆ. ಮತ್ತು ಎಲ್ಲದಕ್ಕೂ ಕಾರಣ CV, ಕ್ರಾನಿಕ್ ವಿನಸ್ ಇನ್ಸಫಿಷಿಯನ್ಸಿ. ನನ್ನ ಮೆಡಿಸಿನ್ ಅದನ್ನು ರೆಕ್ಟಿಫೈ ಮಾಡ್ತದೆ. ಆವಾಗ ನಿಮ್ಮದು ಎಲ್ಲದು ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಟೋಟಲಿ ನನಗೊಂದು ಆಲ್ಮೋಸ್ಟ್ ನಾನೊಂದು 80% ನನ್ನ ಹತ್ರ ಕರೆಕ್ಟಾಗಿ ಬಂದವರಿಗೆ ನಾನು ಸರಿ ಮಾಡಿ ಕೊಟ್ಟಿದ್ದೇನೆ. ಇದಕ್ಕೆ ಗುಣ ಅಂತ ಹೇಳಲಿಕ್ಕಾಗೋದಿಲ್ಲ, ಓನ್ಲಿ ರಿನೋವೇಷನ್ ಅಥವಾ ರಿಪೇರಿ. ಈಗ ಸ್ಟೇಜ್ ಕಡಿಮೆ ಮಾಡ್ತೇವೆ, ಈಗ 5th ಗ್ರೇಡ್ ಅಲ್ಸರ್, ಅದನ್ನು ನಾವು ಫಸ್ಟ್ ಗ್ರೇಡ್ ತರ್ತೇವೆ, ಆ ಥರ ಅದನ್ನು ರಿನೋವೇಷನ್, ಓನ್ಲಿ ರಿಪೇರಿ. ಗುಣ ಅಂತ ಹೇಳಲಿಕ್ಕೆ ಈ ವೆರಿಕೋಸಿ ಗುಣ ಅಂತ ಇಲ್ಲ, ಓನ್ಲಿ ರಿನೋವೇಷನ್ ಅಷ್ಟೇ. ಸರ್, ಈಗ ವೆರಿಕೋಸ್ ವೆಯಿನ್ಗೆ ಚಿಕಿತ್ಸೆ ಅಂತ ಬಂದಾಗ ತಾವು ಈ ಹಿಂದೆಯಿಂದನೂ ತುಂಬ ಅದಕ್ಕೆ ರಿಸರ್ಚ್ ಮಾಡೋದು ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾನೇ ಇದ್ದೀರಾ. ನೀವು ಎಲ್ಲೂ ಕೂಡ ಇಂಟ್ರೆಸ್ಟ್ ಕಳ್ಕೊಂಡಿಲ್ಲ. ಸೊ ಇದನ್ನು ನೀವು ಯಾವ ಲೆವೆಲ್ಗೆ ಇದನ್ನು ತೊಗೊಂಡೋಗ್ಬೇಕಂತಿದ್ದೀರಾ, ಮತ್ತು ನಿಮ್ಮ ಗುರಿ ಏನು ಸರ್? ಈ ವೆರಿಕೋಸ್ ವೆಯಿನ್ ವಿಚಾರವಾಗಿ ನಿಮ್ಮ ಗುರಿ ಏನಿದೆ ಸರ್? ನಂದು ಮೇಯ್ನಾಗಿ ವೆರಿಕೋಸ್ ವೆಯಿನ್ ಮುಕ್ತ ಸಮಾಜ ಅಂದರೆ ನಾನು ನನ್ನ ಬರೋ ಪೇಷಂಟ್ ನೋಡಿದರೆ ನನಗೆ ತುಂಬ ಬೇಜಾರಾಗುತ್ತೆ. ಅಂದರೆ ಯಾವಾಗ ಅವರಿಗೆ 5th ಗ್ರೇಡಲ್ಲಿ ಕಾಲು ಅಲ್ಸರ್ ಆಗ್ತದೋ, ಗಾಯ ಆಗುತ್ತೋ, ಅವ್ರು ಫುಲ್ ಡಿಪ್ರೆಷನ್ ಹೋಗ್ತಾರೆ. ಮತ್ತು ಅದಕ್ಕೆ ನೋ ಸೊಲ್ಯೂಷನ್. ಈಗ ಸರ್ಜರಿ ಮಾಡಿಸಿದ್ರು ಅದು ಟೆಂಪ್ರವರಿ. ನಂದು ಒಂದು ಕನಸಿದೆ, ಆದಷ್ಟು ಜನರಿಗೆ ಒಂದು ನೋವು ಕಡಿಮೆ ಮಾಡಲಿಕ್ಕೆ. ಈಗ ಈ ರಿಸರ್ಚ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ ನನ್ನ ಮೆಡಿಸಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸೈಂಟಿಫಿಕ್ಲಿ. ಈಗ ನಾವೀಗ ಅಲೋಪತಿಯಲ್ಲಿ ಒಂದು ಮಾಲಿಕ್ಯೂಲ್ ಯಾವ ಥರ ರಿಸರ್ಚ್ ಮಾಡ್ತೀರೋ ಆ ಲೆವೆಲಿ ಮಾಡ್ತಾರೆ. ಈಗ ಇವನ್ ಬಯೋಪ್ಸಿ ಮಾಡೋದು, ಮಾಲಿಕ್ಯುಲರ್ ಸ್ಟಡಿ ಮಾಡ್ತಾರೆ. ಅಂದರೆ ಅಲೋಪತಿಯಲ್ಲಿ ಆ ಲೆವೆಲ್ ಸ್ಟಡಿ ಮಾಡಿ ಕೊಡ್ತಾರೆ. ಆ್ಯಕ್ಚುಲಿ ಅದೊಂದು ತುಂಬ ದೊಡ್ಡ ಬಿಗ್ ಬಜೆಟ್ ರಿಸರ್ಚ್ ಅದು. ನನಗೆ ಅನ್ಲಿಮಿಟೆಡ್ ಹೇಳ್ತಾರೆ. ನಂದು ಪೈಲಟ್ ಪ್ರಾಜೆಕ್ಟು ಕ್ಲಿಯರ್ ಆದರೆ ನನಗೆ ನೆಕ್ಸ್ಟ್ ಲೆವೆಲಿಗೆ ನಾವು ಅವರಿಗೆ ಡಿಮ್ಯಾಂಡ್ ಹಾಕಿದ್ದೇನೆ. ಯಾರಿಗೆ? DG ಅವರಿಗೆ. ಸೊ ಇದಕ್ಕೆ ನಾವು ಒಪ್ಪೋದಿಲ್ಲ, ಜಸ್ಟ್ ಈ ಥರ ಒಪ್ಪೋದಿಲ್ಲ, ನನಗೆ ಮಾಲಿಕ್ಯುಲರ್ ಸ್ಟಡಿ ಬೇಕಂತ ಹೇಳಿದೆ ಅವರಿಗೆ. ಅವ್ರು ಹೇಳಿದ್ರು ಈ ಲೆವೆಲ್ ಆಗೋದಿಲ್ಲ ಸರ್, ನೆಕ್ಸ್ಟ್ ನಾವು ಮಾಡಿಕೊಡ್ತೇವೆ ಅಂತ ನಂಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅನ್ಲಿಮಿಟೆಡ್ ಫಂಡ್ ಕೊಟ್ಟು ಹೇಳಿದ್ದಾರೆ. ಅಂದರೆ ನನಗೆ ಅಲೋಪತಿ ಥರ ಒಂದು ಸೆಲ್ಲುಲರ್ ಸ್ಟಡಿ ಮಾಡಬೇಕು. ನಾನೀಗ ವೆರಿಕೋಸ್ ವೆನ್ ಒಂದೇ ಅಲ್ಲ, ವೆರಿಕೋಸ್ ವೆನ್ ರಿಸರ್ಚಿಂದ ಬೇರೆ ಎಲ್ಲದಕ್ಕೂ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೋದು. ಯಾವಾಗ ಸೆಲ್ ರೀಪ್ರೊಡಕ್ಷನ್ ಅಥವಾ ಸೆಲ್ ರಿಮಾಡ್ಯುಲೇಷನ್ ಆಗ್ತದೋ ಅದೊಂದು ದೊಡ್ಡ ಥಿಂಗ್ ಅದು. ಅದನ್ನು ನಾವೀಗ ನಮ್ಮ ಇಂಡಿಯಾದಲ್ಲಿ ಈಗ ಎಕ್ಸಾಂಪಲ್ ಈಗ ಇನ್ನೊಂದು 30 ವರ್ಷ ಹೋದರೆ ಏಜ್ ಆದವರೆಲ್ಲ ಜಾಸ್ತಿ ಆಗ್ತಾರೆ. ಅದು ದೊಡ್ಡ ಇಂಡಿಯಾದೊಂದು ಪ್ರಾಬ್ಲಮ್ ಅದು. ಬಟ್ ನನ್ನ ಮೆಡಿಸಿನ್ನು ಏಜಿಂಗ್ ಎಲ್ಲ ಕಡಿಮೆ ಮಾಡ್ತಾ ಬಂದರೆ ಆವಾಗ ಅವ್ರದ್ದು ಹೆಲ್ತ್ ಇಶ್ಯೂ ಕಡಿಮೆ, ಹೆಲ್ತ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈಗ ಆಫ್ಟರ್ ಕಾಯಿಲೆ ಬರೋದು ಯಾವಾಗ ಅಂದರೆ 50 ವರ್ಷ ಮೇಲೆ. ನಮ್ಮಲ್ಲೀಗ ಸೆಲ್ ರೆಪ್ಲಿಕೇಶನ್ ಆದರೆ ಅವ್ರದ್ದು ಆರ್ಗನ್ಸ್ ಎಲ್ಲ ಹೆಲ್ತಿ ಆದರೆ ಕಾಯಿಲೆ ಬರೋದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ತಗೊಂಡು ಹೋಗ್ಬೋದು. ಅಂದರೆ ತುಂಬ ನಾವು ಡೀಟೇಲಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಸೆಲ್ ರಿಮಾಡ್ಯುಲೇಷನಿಂದ ನಮಗೆ ಅದು ತುಂಬ ಹೆಲ್ಪ್ ಆಗ್ತದೆ. ಬಟ್ ಅದು ಹೇಗಾಗ್ತದೆ ಅಂದರೆ ನನಗೊಬ್ಬನಿಗೆ ರಿಸರ್ಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ರಿಸರ್ಚಲ್ಲಿ ಪ್ರೂವ್ ಆದರೆ, ಆ ಸೆಲ್ ರಿಮಾಡ್ಯುಲೇಷನ್ ಅಂತ ಅದು ಪ್ರೂವ್ ಆದರೆ ಇಟ್ ಈಸ್ ಎ ಬಿಗ್ ರಿವಲ್ಯೂಷನ್. ಅದು ನನ್ನ ಗುರಿ. ಯಾಕಂದರೆ ನಾನು ನೋಡಿ ತುಂಬ ಪೇಷಂಟ್ ಬಂದಾಗ ಅವ್ರ ಏಜ್ ಎಲ್ಲ ಕಡಿಮೆ ಆಗಿದೆ, ಮತ್ತು ಅವ್ರ ಕಾಂಪ್ಲೆಕ್ಷನ್ ಚೇಂಜ್ ಆಗಿದೆ, ಮತ್ತು ಕೆಲವೆಲ್ಲ ವೂಂಡ್ ಅಲ್ಸರ್, ವೀನಸ್ ಅಲ್ಸರ್ ಅಂದರೆ ಕ್ರಾನಿಕ್ ಅಲ್ಸರ್, ನಾನ್ ಎಲಿಂಗ್ ವೂಂಡೆಲ್ಲ ವಿತಿನ್ 4 to 5 ಮಂತ್ ಹೆಲ್ತಿಯಾಗಿ ಗುಣ ಆಗಿದೆ. ಅದು ದಟ್ ಈಸ್ ಓನ್ಲಿ ಡ್ಯೂ ಟು ಸೆಲ್ಸ್ ರಿಮಾಡ್ಯುಲೇಷನ್, ಸೆಲ್ಸ್ ರೆಪ್ಲಿಕೇಶನ್. ಅದು ನನ್ನ ಮೇನ್ ಇಂಟೆನ್ಷನ್. ಸರ್, ಈಗ ವೆರಿಕೋಸ್ ವೆಯಿನ್ನು ಈಗ ನೀವು ನೋಡ್ದಂಗೆ ಇಷ್ಟು ವರ್ಷಗಳ ಅನುಭವದಲ್ಲಿ ಈಗ ವಯಸ್ಸಾದವ್ರಿಗೆ ಮಾತ್ರನಾ ಅಥವಾ ಈ ಯಂಗರ್ ಜನ್ರೇಷನ್ಗಳಿಗೂ ಅವ್ರು ಕೂಡ ಕಾಣಿಸ್ಕೊಂಡಿದೆಯಾ? ಯಾವ ರೀತಿ ಸರ್? ಇಲ್ಲ, ವೆರಿಕೋಸ್ ವೆಯಿನ್ನು ಮೊದಲೆಲ್ಲ ಇತ್ತು, ಅಂದರೆ ಆಫ್ಟ್ರ್ 45 ಇಯರ್ ಅಂತ. ಈಗ ಏಜ್ ಇಲ್ಲ. ಈಗ ಇವನ್ 30 ಬರ್ತದೆ. 30 ಇಯರಿಂದ ಕೆಲವು ಮಕ್ಕಳು, ನಾನು ತುಂಬ ಜನಕ್ಕೆ ಔಷಧಿ ಕೊಡ್ತಿದ್ದೆ. 25 ಇಯರ್ ಬರ್ತಾರೆ, 20 ಇಯರ್ ಮಕ್ಕಳು ಬರ್ತಾರೆ. ಮೇನ್ ಅಂದರೆ ಅದು ಇಟ್ ಈಸ್ ಆಕ್ಯುಪೇಷನಲ್ ಹೆಜಾರ್ಡ್. ಅಂದರೆ ಅವ್ರ ಲೈಫ್ ಸ್ಟೈಲ್ ಸರಿ ಇಲ್ಲ. ಲಾಂಗ್ ಫಿಟ್ಟಿಂಗು, ಲಾಂಗ್ ಸ್ಟ್ಯಾಂಡಿಂಗು, ಮತ್ತು ಜಾಸ್ತಿ ಜಂಕ್ ಫುಡ್ ತಿನ್ನೋದು, ಮತ್ತು ಎಕ್ಸಸೈಸ್ ಇಲ್ಲ. ಅದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಬ್ಲಡ್ ರಿವರ್ಸ್ ಫ್ಲೋ ಆಗೋದಿಲ್ಲ. ಮೇನ್ ಒಬೆಸಿಟಿ. ಒಂದು ಮೊಬೈಲ್ ನೋಡ್ತಾ ಇರ್ತಾರೆ, ಎಕ್ಸಸೈಸ್ ಇಲ್ಲ, ಅವ್ರ ಮೂಮೆಂಟ್ ಕಮ್ಮಿ ಇದೆ. ಈಗ ನಿಮ್ಗೆ ಗೊತ್ತಿರುವ ಪರ್ ಡೇ ಒಂದು 7-8 ಗಂಟೆ ಮೊಬೈಲ್ ಮುಂದೆ ಕೂತಿರ್ತಾರೆ. ನೀವು ಇದನ್ನು ಹೇಳಬೇಕಾದ್ರೆ ನಾನು ಇನ್ನೊಂದು ಕ್ವಶನ್ ಕೇಳಬೇಕು. ತಾವು ಹಲವಾರು ವರ್ಷಗಳಿಂದ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಕೂಡ. ಈಗಿನ ಜನ್ರೇಷನಿಗೆ ಬಂದರೆ ಮಕ್ಕಳು ತುಂಬ ಫೋನ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಯಾವುದೇ ಹೊರಗಿನ ಕ್ರೀಡೆಗಳಿಗೆ ಯಾವುದೇ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಮೊಬೈಲ್ ಗೇಮ್ಸಿಗೆ ಅಡಿಕ್ಟ್ ಆಗಿರ್ತಾರೆ, ಯಾವುದೇ ಎಕ್ಸಸೈಸ್ ಇರಲ್ಲ. ಇವ್ರುಗಳಿಗೆ ಏನು ಹೇಳ್ತೀರಾ ಸರ್? ನೀವು ನಿಮ್ಮ ಈ ಏಜಲ್ಲಿ ಕೂಡ
ನೀವು ಅದನ್ನು ಪ್ಯಾಷನ್ನಾಗಿ ತೊಗೊಂಡು ಡೈಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಇಂಥದ್ದನ್ನು ಬೆಳೆಸ್ಕೊಂಡಿದ್ದೀರಾ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಸರ್? ನಮ್ಮ ಒಮ್ಮೆ ನಾವು ಆರೋಗ್ಯ ಕಳ್ಕೊಂಡ್ರೆ ಅದನ್ನು ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಉಂಟು. ನಾವು ಕೈಯೇ ನಮ್ಮ ಆರೋಗ್ಯ ಹಾಳು ಮಾಡ್ಕೋಬಾರ್ದು. ಈಗ ಮೇನ್ ನಮಗೆ ಎಕ್ಸಸೈಸ್ ಮುಖ್ಯ. ಯಾವಾಗ ಎಕ್ಸಸೈಸ್ ಮಾಡಿದಾಗ ಬಾಡಿ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಮತ್ತು ಬಾಡಿಯಲ್ಲಿ ಫ್ಯಾಟ್ ಡಿಪಾಸಿಟ್ ಆಗೋದಿಲ್ಲ, ಮೆಟಬಾಲಿಸಮ್ ಕರೆಕ್ಟ್ ಆಗ್ತದೆ. ಮತ್ತು ಮೇಯ್ನಾಗಿ ನಾವೀಗ ನಮಗೋಸ್ಕರ ಜೀವನ ಮಾಡಬೇಕು. ಈಗ ನಾವು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತಾರೆ. ನಾನು ಹಾಳಾದಾಗ ಸರಿ ಮಾಡೋಕ್ಕೂ ನಮ್ಮ ಮನಸ್ಸು ಬರೋದಿಲ್ಲ. ನಾನೀಗ ಪೇಷಂಟ್ ಬರ್ತಾರೆ, ನೀವು ಎಕ್ಸಸೈಸ್ ಮಾಡಬೇಕು, ಆಡಬೇಕು ಅಂತ ಹೇಳ್ತೇನೆ. ನಾನೇ ಮಾಡ್ತಿದ್ದಾಗ ಅವ್ರಿಗೆ ಮಾಡಲಾಗಿರ್ಬೇಕು. ಮತ್ತು ನಾನು ಹೆಲ್ತಾಗಿದ್ದೇನೆ ಈಗ. ಮತ್ತು ನಂಗೆ ಇಷ್ಟು ಕೆಲಸ ಮಾಡಬೇಕು, ನನಗೀಗ ನಾನೇನು ಖುಷಿಯಲ್ಲಿ ಮಾಡ್ತೇನೆ. ನಾನು ಕಂಟಿನ್ಯೂಸ್ ಒಂದು ಎಕ್ಸಸೈಸ್ ಮಾಡ್ತೇನೆ, ಆಡ್ತೇನೆ, ಜಿಮ್ಮಿಗೆ ಹೋಗ್ತೇನೆ. ನನ್ನ ಖುಷಿಗೆ ನಾ ಫಿಟ್ಟಾಗಿದ್ದರೆ ಇನ್ನೊಬ್ರು ಹೇಳ್ಬೋದು ಫಿಟ್ಟಾಗಿರಿ ಅಂತ. ಅದು ನನ್ನ ಕಾನ್ಸೆಪ್ಟ್. ಸರ್, ಒಟ್ಟಾರೆಯಾಗಿ ತಮ್ಮ ಮುಂದಿನ ಏನು ಗುರಿ ಏನು ಇಟ್ಕೊಂಡಿರಾ ಸರ್ ಈ ವಿಚಾರವಾಗಿ? ಈಗ ಆಯುಷ್ ಅವರು ಮತ್ತೆ ಇನ್ನೇನಾದರೂ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡ್ತೀನಿ ಅಥವಾ ನಿಮ್ಮ ರಿಸರ್ಚ್ಗೆ ಏನಾದರೂ ಬೆಂಬಲ ಸೂಚಿಸಿ ಏನಾದರೂ ನೆಕ್ಸ್ಟು ಕಾಂಟ್ಯಾಕ್ಟ್ ಮಾಡಿದಾರಾ, ಹೇಗೆ ಸರ್? ಅಲ್ಲೀಗ ನನ್ನ ನೆಕ್ಸ್ಟ್ ಮಂತಿಂದ ಡೆಲ್ಲಿಯಿಂದ ಒಬ್ಬರು ಬರ್ತಾರೆ. ಈಗ ಅಲ್ಲಿಂದ ಒಬ್ಬರು ಡಾಕ್ಟ್ರು ಬಂದು ಡಾಟಾ ಕಲೆಕ್ಷನ್ ಮತ್ತು ಫುಲ್ 1 ವರ್ಷ ಇಲ್ಲಿ ಇರ್ತಾರೆ. ಅವರು ಒಂದು ಫುಲ್ ಡಾಟಾ ಕಲೆಕ್ಷನ್ ಮಾಡಿ ಅದನ್ನು ಅಲ್ಲಿ ಕಳಿಸಿ ಪಬ್ಲಿಕೇಷನ್ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಇಯರಿಂದ ಡಿಟೇಲ್ ಸ್ಟಡಿ ರಿಸರ್ಚ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫುಲ್ ಬ್ಲಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಮಾರ್ಕರು ಮತ್ತು ಬಯೋಪ್ಸಿ, ಸ್ಕ್ಯಾನಿಂಗು ಎಲ್ಲದು ಮಾಡಿ ಡಿಟೇಲ್ ಸ್ಟಡಿ, ಮಾಲಿಕ್ಯುಲರ್ ಸ್ಟಡಿ ಮಾಡ್ತೇವೆ. ಆದಮೇಲೆ ಅದು ಪಬ್ಲಿಕೇಷನ್ ಆಗ್ತದೆ. ನಂದು ಮೇನ್ ಇಂಟೆನ್ಷನ್ ಅಂದರೆ ಇದೆಲ್ಲ ಆದಮೇಲೆ ನನ್ನ ಫಾರ್ಮುಲಾ ಸರ್ಕಾರ ಕೊಡಬೇಕಂತ. ನಾನು ಒಬ್ಬನೇ ಇರೋದು. ಈಗ ನಾನು ಒಬ್ಬನೇ ಎಲ್ಲರನ್ನೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಿಂಗಲ್ ಮ್ಯಾನ್ ಯಾರು ಬಂದಂದು. ಬಟ್ ಇಂಡಿಯಾದಲ್ಲಿ ಹೆಚ್ಚು ಕಮ್ಮಿ ಒಂದು 30 ಕೋಟಿ ಜನಕ್ಕೆ ವೆರಿಕೋಸ್ ವೇನ್ ಇದೆ. ಎಲ್ಲ ಮಿಸ್ಗೈಡ್ ಆಗ್ತಿದ್ದಾರೆ, ಅನಿವಾರ್ಯ. ಆಪ್ರೇಷನ್ ಮಾಡ್ಕೊಂಬರ್ತಾರೆ, ಬಂದಾಗ ಅದು 3 ವರ್ಷ ಬಿಟ್ಟು ಬಂದೇ ಬರುತ್ತೆ. ಅದಕ್ಕೋಸ್ಕರ ನನ್ನ ಫಾರ್ಮುಲಾ ಸರ್ಕಾರಕ್ಕೆ ಕೊಟ್ಟು ಆದಷ್ಟು ಜನ ರೀಚ್ ಆಗಬೇಕಂತ ನನ್ನ ಉದ್ದೇಶ. ಅಂದರೆ ಯಾವುದೇ ಇಲ್ಲದೆ ನಿಸ್ವಾರ್ಥವಾಗಿ ನನ್ನ ಫಾರ್ಮುಲಾ ಗೌರ್ಮೆಂಟ್ ಫ್ರೀಯಾಗಿ ಕೊಟ್ಟು ಜನಕ್ಕೆ ಅದನ್ನು ರೀಚ್ ಮಾಡಬೇಕು. ಯಾಕಂದರೆ ಇದು ನಾನು ನೋಡಿದ್ನಲ್ಲ, ಇದು ಒಂಥರ ಕೆಟ್ಟ ಕಾಯಿಲೆ ಇದು. ಅದಕ್ಕೋಸ್ಕರ ನನ್ನೊಂದು ಕಾನ್ಸೆಪ್ಟ್ ಇದೆ. ಅದನ್ನು ಶಾರದಮ್ಮ ಮಾಡ್ತಾರೆ, ನಂಗೆ ನಂಬಿಕೆ ಉಂಟು. ಅದು ಮಾಡಿ ನನಗೆ ನಂದು ಐವಿಲ್ ತೃಪ್ತಿ ಆಗ್ತದೆ. ಅದರಿಂದ ಮೇನ್ ಒಂದು ಸಂಕಲ್ಪ ಮತ್ತು ಉದ್ದೇಶ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರಿ. ತಾವು ಹೇಳ್ತಿದ್ರಿ ರಿಸರ್ಚ್ ಮಾಡ್ತಾಯಿದ್ದೀನಿ, ನನಗೆ ಇದರಲ್ಲಿ ಏನು ನಿಸ್ವಾರ್ಥವಾಗಿ ಮಾಡ್ತಾಯಿದ್ದೀನಿ, ಈ ಫಾರ್ಮುಲನ್ನು ಏನು ಗೌರ್ಮೆಂಟಿಗೆ ಕೊಟ್ಟು ನನಗೆ ಇದರಿಂದ ವೆರಿಕೋಸ್ ವೇನ್ ಮುಕ್ತ ಸಮಾಜ ಆಗೋದೇ ನನ್ನ ಗುರಿ ಅಂತ ನಮ್ಮ ಮೂಲಕ ಹೇಳಿದ್ದೀರಾ. ಸೊ ತಮಗೂ ಕೂಡ ತಮ್ಮ ರಿಸರ್ಚ್ಗೆ ಶುಭವಾಗಲಿ ಸರ್. ಇಷ್ಟೋ ತನಕ ನಮ್ಮ ಜೊತೆ ನ್ಯೂಸ್ ಮನ್ನರ್ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.